ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಎನರ್ಜಿ ಚೆಕ್ ಇನ್ ಮಾಡ್ತಾ ಇದ್ದೀವಿ. ನಿಮ್ಮ ಎನರ್ಜಿ ಹೇಗಿದೆ ಈ ಸಮಯದಲ್ಲಿ? ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ? ನಿಮ್ಮ ಎನರ್ಜಿ ಬಗ್ಗೆ ಹೀಗೆ ಕಂಟಿನ್ಯೂ ಮಾಡಬೇಕಾ, ಏನಾದರೂ ಚೇಂಜಸ್ ಮಾಡಬೇಕಾ, ಅಥವಾ ಏನು ತಿಳ್ಕೊಬೇಕು? ಕರೆಂಟ್ ನಿಮ್ಮ ಎನರ್ಜಿ ಸ್ಟ್ಯಾಟಸ್. ಆಲ್ ರೈಟ್, ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಸೊ ಇನ್ನೂ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ನಿಮ್ಮ ಕರೆಂಟ್ಲಿ ನಿಮ್ಮ ಎನರ್ಜಿ ಹೇಗಿದೆ, ಏನನ್ನಾದರೂ ಬದಲಾಯಿಸಬೇಕಾ, ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಕರೆಂಟ್ ಎನರ್ಜಿ ಸಿಚುವೇಶನ್ ಮೇಲೆ ಮತ್ತು ಮೆಸೇಜಸ್ಸು. ಆಲ್ ರೈಟ್, ಸೊ ಮೊದಲನೇದು ಬರ್ತಾ ಇರೋದು ಇಟ್ ಈಸ್ ಅಬೌಟ್ ಯುವರ್ ಹೆಲ್ತ್. ಮೇ ಬಿ ತುಂಬ ಚೇಂಜಸ್ ಆಗ್ತಿರ್ಬೋದು ನಿಮ್ಮ ಹೆಲ್ತಲ್ಲಿ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ, ನಿಮ್ಮ ಓವರಾಲ್ ವೆಲ್ಬೀಯಿಂಗಲ್ಲಿ, ಅಥವಾ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ. ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ನಿಮ್ಮ ಸ್ಟ್ರೆಂತನ್ನ ಇಂಪ್ರೂವ್ ಮಾಡ್ಕೋಬೇಕು. ಇಲ್ಲ ಯಾವುದಾದ್ರೂ ರೀಸನ್ಗೆ ಇಫ್ ಯು ಆರ್ ನಾಟ್ ಫೀಲಿಂಗ್ ವೆರಿ ಸ್ಟ್ರಾಂಗ್ ಅಥವಾ ಮೋಟಿವೇಟೆಡ್, ಮೇ ಬಿ ಅದ್ರ ಮೇಲೆ ನಿಮ್ಮ ಎನರ್ಜಿ ಈ ಸಮಯದಲ್ಲಿ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಬಟ್ ದೇರ್ ಕ್ಯಾನ್ ಬಿ ಲ್ಯಾಕ್ ಆಫ್ ಮೋಟಿವೇಶನ್ ಆರ್ ದೇರ್ ಕ್ಯಾನ್ ಬಿ ಲ್ಯಾಕ್ ಆಫ್ ಸಪೋರ್ಟ್, ಅಥವಾ ಮೋಟಿವೇಶನ್ ಕಡಿಮೆ ಇರ್ಬೋದು ನಿಮಗೆ ಈ ಸಮಯದಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆಬ್ಸಲ್ಯೂಟ್ಲಿ ರೈಟ್. ನಿಮ್ಮ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಸ್ಟ್ರೆಂತ್ ಬಗ್ಗೆ ನೀವು ಫೋಕಸ್ ಮಾಡಬೇಕು, ನಿಮ್ಮ ಓವರಾಲ್ ವೆಲ್ ಬೀಯಿಂಗ್ ಬಗ್ಗೆ, ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ನಿಮಗೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತಿದ್ರೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಇಟ್ ಈಸ್ ವಂಡರ್ಫುಲ್ ಡಿಸಿಷನ್. ಬಟ್ ಅದನ್ನು ಯು ಹ್ಯಾವ್ ಟು ಫಾಲೋ ಇಟ್ ಥ್ರೂ ಆಲ್ಸೋ. ಅದನ್ನು ಫಾಲೋ ಕೂಡ ಮಾಡಬೇಕು. ನಿಮ್ಮ ಐಡಿಯಾಸು ಬರೀ ಅಂದ್ಕೊಳ್ಳೋದಷ್ಟೇ ಅಲ್ಲ, ಯು ಹ್ಯಾವ್ ಟು ಆ್ಯಕ್ಚುಲಿ ಟೇಕ್ ಸ್ಟೆಪ್ಸ್. ಸೊ ಮುಂಚೆ ಹಿಡಿಸಿದಂಥ ಫುಡ್ಡು ಅಥವಾ ಡಯಟ್ ಬಂದು ಈ ಸಮಯದಲ್ಲಿ ನಿಮ್ಮ ಡೈಜೆಷನ್ಗೆ ಸಪೋರ್ಟ್ ಮಾಡದೇ ಇರ್ಬೋದು. ದೆರ್ ಇಸ್ ಅ ಸ್ಟ್ರಾಂಗ್ ಎಂಫಸಿಸ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ. ಓಕೆ, ಸೊ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಥವಾ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ಈ ನಡುವೆ? ಲೈಕ್ ಬ್ಲೋಟಿಂಗ್ ಇದೆಯಾ, ಅಥವಾ ಲೈಕ್ ಕೆಲವೊಂದು ಫುಡ್ಡು ಏನಾದರೂ ರಿಯಾಕ್ಷನ್ನು, ಅಥವಾ ಯು ಮೇ ಫೀಲ್ ಟಯರ್ಡ್ ಯಾವುದಾದ್ರೂ ಊಟ ಮಾಡಿದಾಗ. ಯಾವಾಗಲೂ ನಿಮಗೆ ಮುಂಚೆ ಅದು ಇಷ್ಟ ಆಗ್ತಾಯಿತ್ತು, ಬಟ್ ಅದನ್ನು ಇವಾಗ ತಿಂದಾಗ ಯು ಮೇ ಫೀಲ್ ಟಯರ್ಡ್, ಆರ್ ತಿಂದಿದ್ದು ಒಂದು 2 ಅವರ್ಗೆ ಮತ್ತೆ ಹಂಗರ್ ಆಗೋದು. ಸೊ ಈ ಥರ ಎಲ್ಲ ಅಂತ ಅನ್ನಿಸ್ತಿದ್ರೆ ಪೇ ಅಟೆನ್ಷನ್. ನೀವು ಏನನ್ನು ತಿಂತಾ ಇದ್ದೀರಾ, ಅದರ ರಿಯಾಕ್ಷನ್ ನಿಮ್ಮ ಬಾಡಿ ಮೇಲೆ ಯಾವ ರೀತಿ ಆಗ್ತಾ ಇದೆ. ಸೊ ಆ ಒಂದು ಫುಡ್ಡನ್ನ ನಿಮ್ಮ ಡಯಟಿಂದ ತೆಗೆಯೋದು ಅಥವಾ ಆಲ್ಟರ್ ಮಾಡೋದು ಅಥವಾ ರಿಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟು ಈ ಸಮಯದಲ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ಸೆಲ್ಫ್ ಕೇರ್ ಬಗ್ಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಸೊ ಇನ್ಫಾರ್ಮೇಟಿವ್ ನಾಲೆಜಬಲ್ ವಿಡಿಯೋಸು ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ಯಾವ ರೀತಿ ನಿಮ್ಮ ಡಯಟ್ನ ಚೇಂಜ್ ಮಾಡಬೇಕು, ಅಥವಾ ಯಾವುದು ಸಪೋರ್ಟಿವ್ ಆಗಿರೋಂಥ ಡಯಟ್ ನಿಮಗೆ ಯಾವುದು ಅಂತ ಡಯಟಿಷಿಯನನ್ನು ಕನ್ಸಲ್ಟ್ ಮಾಡ್ಬೋದು. ಬಟ್ ಇನ್ ಸಮ್ ವೇ ಟೇಕ್ ಕೇರ್ ಆಫ್ ಯುವರ್ ಗಟ್ ಹೆಲ್ತ್, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಿಮ್ಮ ಓವರಾಲ್ ಹೆಲ್ತ್ ವೆಲ್ ಬೀಯಿಂಗ್ ಇವಾಗ ಈ ಸಮಯದ ಫೋಕಸ್ ಆದರೆ ಇಟ್ ಕ್ಯಾನ್ ಬಿ ವಂಡರ್ಫುಲ್. ಯಾಕೆಂದರೆ ನಿಮ್ಮ ಲೈಫಲ್ಲಿ ತುಂಬ ಬದಲಾಗ್ತಾ ಇದೆ. ನಂಬರ್ 5 ಈಸ್ ದ ನಂಬರ್ ಆಫ್ ಚೇಂಜ್. 5 ಇಸ್ ಆಲ್ವೇಸ್ ಮೇಜರ್ ಚೇಂಜಸ್ ನಮ್ಮ ಲೈಫಲ್ಲಿ. ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರ್ಬೋದು, ನಿಮ್ಮ ಐಡಿಯಾಸ್, ನಿಮ್ಮ ವಿಷನ್ ಶಿಫ್ಟ್ ಆಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ನಿಮ್ಮ ಓವರಾಲ್ ಎನರ್ಜಿ, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇರ್ಬೋದು. ಸೊ ಕೆಲವೊಂದು ಲೋ ವೈಬ್ರೇಷನಲ್ ಫುಡ್ ಅಥವಾ ಜನರು ನಿಮಗೆ ಈ ಸಮಯದಲ್ಲಿ ಮ್ಯಾಚ್ ಆಗದೆ ಇರ್ಬೋದು. ಸೊ ಹೇಗೆ ಅದನ್ನು ಈ ಇನ್ಫಾರ್ಮೇಷನನ್ನು ಉಪಯೋಗಿಸ್ಕೊಂಡು ನಿಮ್ಮ ಲೈಫಲ್ಲಿ ಆಗ್ತಾ ಇರೋ ಬದಲಾವಣೆಗೆ ಮ್ಯಾಚ್ ಮಾಡೋದು ಅಂತ ಆಲೋಚನೆ ಮಾಡೋದು ಈ ಸಮಯದಲ್ಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ದಿಸ್ ಕ್ಯಾನ್ ಆಲ್ಸೋ ಟಾಕ್ ಅಬೌಟ್ ಫ್ಯಾಮಿಲಿ. ದಿಸ್ ಕ್ಯಾನ್ ಬಿ ಅಬೌಟ್ ಫ್ಯಾಮಿಲಿ. ಇದು ಟ್ರೀ ಆಫ್ ಲೈಫ್ ಅಂತ ಹೇಳ್ತೀವಿ ಈ ಪರ್ಟಿಕ್ಯುಲರ್ ಸಿಂಬಲ್ನ. ದಿಸ್ ಇಸ್ ಟ್ರೀ ಆಫ್ ಲೈಫ್. ಸೊ ನಿಮ್ಮ ಓವರಾಲ್ ಲೈಫಲ್ಲಿ ದ ಎಂಟೈರ್
ಡೈರೆಕ್ಷನ್ ನಿಮ್ಮ ಲೈಫಲ್ಲಿ ಕ್ಯಾನ್ ಬಿ ಅಂಡರ್ಗೋಯಿಂಗ್ ಅ ಲಾಡ್ ಆಫ್ ಚೇಂಜ್ ಈ ಸಮಯದಲ್ಲಿ ಗ್ರೂಪ್ ನಂಬರ್ 1. ಸೊ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು ಹೌದು, ತುಂಬ ಬದಲಾವಣೆಗಳಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಎನರ್ಜಿ ಲೆವೆಲ್ಸಲ್ಲಿ. ಸೊ ಅದಕ್ಕೆ ಮ್ಯಾಚ್ ಮಾಡುವಂಥ ಡಯಟು, ಅದಕ್ಕೆ ಮ್ಯಾಚ್ ಮಾಡುವಂಥ ಹ್ಯಾಬಿಟ್ಸ್ನ ನೀವು ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಈ ಚೇಂಜಸ್ ಎಲ್ಲ ಇನ್ನೂ ಈಸಿ ಆಗುತ್ತೆ ಅಂಥೇಳಿ. ಮತ್ತು ನಿಮ್ಮ ಸುತ್ತಮುತ್ತನ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ, ನಿಮ್ಮ ಮನೆ ಅಥವಾ ನೀವಿರೋವಂಥ ಜಾಗ ನಿಮ್ಮ ಗ್ರೋತ್ಗೆ ಸಪೋರ್ಟಿವ್ ಆಗಿದೆಯಾ ಅಥವಾ ನಿಮ್ಮ ಗ್ರೋತನ್ನ ಸ್ಟಾಪ್ ಮಾಡ್ತಾ ಇದೆಯಾ. ಸೊ ಯು ಹ್ಯಾವ್ ಟು ರಿಯಲಿ ಪೇ ಅಟೆನ್ಷನ್. ನಾವು ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಇದ್ದಾಗೆಲ್ಲ ಫ್ಯಾಮಿಲಿನ ಬಿಟ್ಬಿಟ್ಟು ಹೊರಟೋಗೋದಕ್ಕಾಗೋದಿಲ್ಲ, ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ. ಬಟ್ ಹೌ ಕ್ಯಾನ್ ಯು ವರ್ಕ್ ಅರೌಂಡ್ ಇಟ್, ಹೇಗೆ ನಾವು ಈ ಸಿಚುವೇಶನನ್ನು ಸ್ವಲ್ಪ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋದು. ಆರ್ಗ್ಯುಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಅಂದರೆ ಹೌ ಕ್ಯಾನ್ ಯು ಹ್ಯಾಂಡಲ್ ಇಟ್ ಸ್ಮಾರ್ಟ್ಲಿ. ಸೊ ಯಾವುದೋ ಒಂದು ಸಿಚುವೇಶನನ್ನು ನೀವು ಅಗ್ರೆಸಿವ್ ಆಗಿ ಫೇಸ್ ಟು ಫೇಸ್ ಹ್ಯಾಂಡಲ್ ಮಾಡೋದಕ್ಕಿಂತ ಡಿಪ್ಲೊಮ್ಯಾಟಿಕ್ ಆಗಿ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ. ಬಿಕಾಸ್ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡಿ ನಿಮ್ಮ ಪಾಯಿಂಟನ್ನ ಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಇಟ್ ವಿಲ್ ಓನ್ಲಿ ಬಿಕಮ್ ವರ್ಸ್. ಸೊ ಟೇಕ್ ಕೇರ್ ಆಫ್ ಯುವರ್ ಎನರ್ಜಿ, protect your energy and protect your dreams. Major changes and shifts. So that is what ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಫ್ರಮ್ ಸ್ಪಿರಿಚುವಲ್ ಲೆವೆಲ್, ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ನಿಮ್ಮ ಸ್ಪಿರಿಚುವಲ್ ಲೆವೆಲಲ್ಲೂ ನಿಮ್ಮ ಸೋಲ್ ಲೆವೆಲಲ್ಲೂ ದೇರ್ ಇಸ್ ಅ ಲಾಡ್ ಆಫ್ ಚೇಂಜಸ್. ವಿ ಹ್ಯಾವ್ ದ ಕೀ, ಯು ಆರ್ ಅನ್ಲಾಕಿಂಗ್ ಸಮಥಿಂಗ್ ನಿಮ್ಮ ಜೀವನದಲ್ಲಿ ಗ್ರೂಪ್ ನಂಬರ್ 1. ಸೊ ವಿ ಹ್ಯಾವ್ ದ ಕೀ, ವಿ ಹ್ಯಾವ್ ಟ್ರೀ ಆಫ್ ಲೈಫ್. ಸೊ ಮೇ ಬಿ ಹೆಲ್ತನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಹೆಂಗೆ ಅಂತ ಹೇಳಿ ತಿಳ್ಕೊಳ್ಳೋ ಅಂಥ ಒಂದು ಆನ್ಸರ್ಸ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಡೈಲಮಾ ಇದ್ದರೆ ಅದ್ರ ಬಗ್ಗೆ ಆನ್ಸರ್ಸ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಇಲ್ಲಿ ಗೇಟ್ ಓಪನ್ ಆಗಿದೆ ಆ್ಯಂಡ್ ವಿ ಹ್ಯಾವ್ ಅ ಬಿಗ್ ಕೀ ಹಿಯರ್ ಆ್ಯಂಡ್ ನಂಬರ್ 33 ಈಸ್ ಅ ಗ್ರೋತ್, ನಂಬರ್ ಆಫ್ ಗ್ರೋತ್. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಗ್ರೋತ್ಗೆ ಆ ಸೀಕ್ರೆಟ್ಸ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ, ಆ ಡೋರ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಷನನ್ನು ಅನ್ಲಾಕ್ ಮಾಡ್ತಾ ಇದ್ದೀರಾ. ಸೊ ಸ್ಟಿಕ್ ವಿತ್ ದ್ಯಾಟ್. you'll be surprised. Okay, there is a surprise which is very interesting. But ಈ ಸಮಯದಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಹೆಂಗೆ ಈ ಎನರ್ಜೀಸ್ಗೆ ನೀವು ಮ್ಯಾಚ್ ಮಾಡೋದು ಅಂತ ಹೇಳಿ, ಈ ಹೊಸ ಶಿಫ್ಟ್ಸ್ಗೆ ನೀವು ಹೆಂಗೆ ಮ್ಯಾಚ್ ಮಾಡೋದು ಅಂತ ಹೇಳಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಭಯ ಆಗ್ಬೋದು, ಅಥವಾ ಡಯಟ್ ಚೇಂಜ್ ಮಾಡೋದು ಎಲ್ಲ ನನ್ನ ಸುತ್ತಮುತ್ತ ಇರೋದು ಪ್ರತಿಯೊಂದೂ ನನ್ನ ಮುಂಚೆ ಥರ ಇಷ್ಟ ಆಗ್ತಾ ಇಲ್ಲ. ದೇರ್ ಕ್ಯಾನ್ ಬಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ಈ ಸಮಯದಲ್ಲಿ. ಸೊ ಡೋಂಟ್ ವರಿ, ದ ಶಿಫ್ಟ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್. ಅಂದರೆ ಯು ವಿಲ್ ನೋ ಹೆಂಗೆ ಈ ಬದಲಾವಣೆಗಳನ್ನೆಲ್ಲ ಇಂಟಿಗ್ರೇಟ್ ಮಾಡಬೇಕು, ನಿಮ್ಮ ಲೈಫಲ್ಲಿ ವೆಲ್ಕಮ್ ಮಾಡಬೇಕಂಥೇಳಿ. ಕೆಲವರು ಡೆಫಿನೆಟಾಗಿ ಆರ್ ಅನ್ಲಾಕಿಂಗ್ ದ ಡೋರ್ ಟು ಹಾರ್ಟ್. ಓಕೆ, ವಿ ಹ್ಯಾವ್ ಅ ಮ್ಯಾನ್ ಹಿಯರ್. ಸೊ ಕೆಲವರು ರಿಲೇಷನ್ಶಿಪ್ನ ಅನ್ಲಾಕ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾರ್ಟನ್ನು ಓಪನ್ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ನ ಇನ್ವೈಟ್ ಮಾಡೋದಕ್ಕೆ. ದಿಸ್ ಕ್ಯಾನ್ ಬಿ ಅ ಸೋಲ್ಮೇಟ್ ಇನ್ವಿಟೇಷನ್ ಆರ್ ಅ ರಿಲೇಷನ್ಶಿಪ್ ಇನ್ವಿಟೇಷನ್ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಯ ವಾಟ್ ಯು ಕಾಲ್ ದ್ಯಾಟ್ ಇನ್ಫ್ಲೂಯೆನ್ಸ್ ಅಥವಾ ವ್ಯಾಲ್ಯೂ ಏನು ನಿಮ್ಮ ಲೈಫಲ್ಲಿ, ಸೊ ಅದನ್ನು ಅನ್ಲಾಕ್ ಮಾಡ್ತಾ ಇದ್ದೀರಾ. ಬಟ್ ಸಮಥಿಂಗ್ ಈಸ್ ಗೆಟಿಂಗ್ ಅನ್ಲಾಕ್ಡ್ ನಿಮ್ಮ ಜೀವನದಲ್ಲಿ ಗ್ರೂಪ್ ನಂಬರ್ 1. ಸೊ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಈ ಸಮಯದಲ್ಲಿ. ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ. ಸೊ ಯು ಆರ್ ಅನ್ಲಾಕಿಂಗ್ ಸಮಥಿಂಗ್ ನಿಮ್ಮ ಜೀವನದಲ್ಲಿ. ಸೊ ಇದನ್ನು ಅನ್ಲಾಕ್ ಮಾಡ್ತಾ ಮಾಡ್ತಾ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ನಿಮ್ಮ ಓವರಾಲ್, ನಿಮ್ಮ ರೂಟ್ಸು, ನಿಮ್ಮ ಓವರಾಲ್ ವೆಲ್ನೆಸ್ಸು, ನಿಮ್ಮ ಓವರಾಲ್ ಹೆಲ್ತು, ನಿಮ್ಮ ಔಟ್ಲುಕ್ ಜೀವನದ ಬಗ್ಗೆ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಈ ಸಮಯದಲ್ಲಿ ನಿಮ್ಗೆ ಆಗ್ತಾ ಇರೋದು. ಸೊ ಇಟ್ ಮೇ ಫೀಲ್ ಓವರ್ವೆಲ್ಮ್ಡ್, ಅಂದರೆ ಟೂ ಮಚ್ ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಓಕೆ, ಟೇಕ್ ಇಟ್ ಸ್ಲೋ. ಎಲ್ಲ ಬದಲಾವಣೆಗಳೂ ಒಂದೇ ಸಲ ಒಂದೇ ಸಮಯದಲ್ಲಿ ತಂದ್ಕೊಳ್ಳೋದು ಇಟ್ ಕ್ಯಾನ್ ಓವರ್ವೆಲ್ಮ್ ಯು, ಬಟ್ ಟೇಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಓಕೆ, ಸ್ವಲ್ಪವಾಗಿ ಈ ಇನ್ವಿಟೇಷನನ್ನು ಅಥವಾ ಈ ಚೇಂಜಸ್ನ ಲೈಫಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾ ಹೋಗಿ. ಬಟ್ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಯು ಆರ್ ಅನ್ಲಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ. ಬಟ್ ನೀವು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪು, ಸೋಲ್ಮೇಟ್ ಅಥವಾ ಫ್ರೆಂಡ್ಶಿಪ್ಪು ಈ ರೀತಿ ಯಾವುದನ್ನು ವೇಟ್ ಮಾಡ್ತಿಲ್ಲ ಅಂದರೆ ದಿಸ್ ಕ್ಯಾನ್ ಬಿ ಅ ವಂಡರ್ಫುಲ್ ಆಪರ್ಚುನಿಟಿ ನೀವು ಅನ್ಲಾಕ್ ಮಾಡ್ತಾ ಇರೋದು ವಿತ್ ದ ಏಸ್ ಹಿಯರ್ ಆ್ಯಂಡ್ ವಿತ್ ದ ಹಾರ್ಟ್.
ಕೆಲವ್ರಿಗೆ ಇದು ಡೆಫಿನೆಟ್ ಆಗಿ ಸೋಲ್ಮೇಟ್, ಅಥವಾ ನೀವು ಸಿಂಗಲ್ ಇದ್ದರೆ ಯು ಆರ್ ಇನ್ವೈಟಿಂಗ್ ದಿಸ್ ನ್ಯೂ ಪರ್ಸನ್. ಸೊ ನಿಮ್ಮ ಎನರ್ಜಿ ಚೆಕ್ ಇನ್ ಮಾಡೋದಕ್ಕೆ ಕಾರಣ ಓಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬಿಕಾಸ್ ನಿಮ್ಮ ಎನರ್ಜಿನ ಎಲಿವೇಟ್ ಮಾಡಬೇಕು, ಈ ಆಪರ್ಚುನಿಟಿನ ನಿಮಗೆ ಮ್ಯಾಚ್ ಮಾಡಿಸೋದಕ್ಕೆ. ಓಕೆ, ನಿಮ್ಮ ರಿಲೇಷನ್ಶಿಪ್ ಆಪರ್ಚುನಿಟಿ ಆಗಿದ್ರೆ ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ರಿಲೇಷನ್ಶಿಪ್ಪು. ಬಟ್ ಈ ಎನರ್ಜಿಗೆ ನೀವು ವೈಬ್ರೇಷನನ್ನು ರೇಸ್ ಮಾಡಬೇಕು, ಇಲ್ಲಾಂದರೆ ಯುಲ್ ಅಟ್ರಾಕ್ಟ್ ಲೋ ಕ್ವಾಲಿಟಿ ಅಥವಾ ಜಸ್ಟ್ ಓಕೆ ಕೈಂಡ್ ಆಫ್ ರಿಲೇಷನ್ಶಿಪ್ಸು. ಬಟ್ ನಾವು ತರೋಂಥ ಪ್ರಯತ್ನ ಮಾಡ್ತಾ ಇರೋದು ಅ ವೆರಿ ಜೆಂಟಲ್ಮ್ಯಾನ್ಲಿ, ಅ ಬ್ಯೂಟಿಫುಲ್ ರಿಲೇಷನ್ಶಿಪ್, ಹೈ ಕ್ವಾಲಿಟಿ ರಿಲೇಷನ್ಶಿಪ್. ಸೊ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ನಿಮ್ಮ ಎನರ್ಜೀಸು ಶಿಫ್ಟ್ ಆಗ್ತಾ ಇರೋದಕ್ಕೆ ನೀವು ಸಪೋರ್ಟಿವ್ ಆಗಿ ಅದ್ರ ಜೊತೆ ಕೈ ಜೋಡಿಸಿದ್ರೆ ಇಟ್ ವಿಲ್ ಬಿ ವಂಡರ್ಫುಲ್ ಈ ಆಪರ್ಚುನಿಟಿನ ಅಟ್ರಾಕ್ಟ್ ಮಾಡೋದಕ್ಕೆ. ಕೆಲವ್ರಿಗೆ ಇಫ್ ಇಟ್ ಈಸ್ ನಾಟ್ ಅ ರಿಲೇಷನ್ಶಿಪ್ ಆಪರ್ಚುನಿಟಿ, ದಿಸ್ ಈಸ್ ಡೆಫಿನೆಟ್ಲಿ ಸಮಥಿಂಗ್ ದಟ್ ಯು ರಿಯಲಿ ವಿಲ್ ಎಂಜಾಯ್. ನಿಮ್ಮದೇ ಆದಂಥ ಬಿಸ್ನೆಸ್ ಇರ್ಬೋದು, ಐಡಿಯಾ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಹೊಸ ಇನೋವೇಟಿವ್ ಆಗಿ ಶುರು ಮಾಡುವಂಥ ನಿಮ್ಮದೇ ಆದ ವೆಂಚರ್ ಇರ್ಬೋದು. ಬಟ್ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ಈ ಸಮಯದಲ್ಲಿ. ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಖುಷಿಯಾಗಿರುವಂಥ ಒಂದು ಆಪರ್ಚುನಿಟಿನ ಅಥವಾ ಸಿಚುವೇಶನನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು. ಲುಕ್ ಎಟ್ ದ್ಯಾಟ್, ಆನ್ 5 ವಿ ಹ್ಯಾವ್ 5 ಆಫ್ ಸ್ವಾರ್ಡ್ಸ್. ದಿಸ್ ಈಸ್ ವರಿ. ಯು ಆರ್ ಓವರ್ ಥಿಂಕಿಂಗ್ ಆರ್ ವರಿಂಗ್ ಅ ಲಾಟ್. ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಯಾವುದೋ ಸಿಚುವೇಶನ್ ಬಗ್ಗೆ. ಇದಾಗತ್ತಾ, ಆಗಲ್ವಾ, ಯಾವತ್ತಿಗೂ ಆಗಲ್ವಾ ಅಂತ ಹೇಳಿ ಪ್ರೋಸ್ ಆ್ಯಂಡ್ ಕಾನ್ಸ್ನ ವೇ ಮಾಡ್ತಾ ಇರೋದು. ವಿ ಹ್ಯಾವ್ ಜಸ್ಟಿಸ್ ಹಿಯರ್, ನಂಬರ್ 11, 33 ಮೇಲೆ ವಿ ಹ್ಯಾವ್ ನಂಬರ್ 11. ಆಲ್ ರೈಟ್. ಸೊ ದಿಸ್ ಈಸ್ ಕನ್ಫರ್ಮೇಷನ್, ಜಸ್ಟಿಸ್ ಅಂದರೆ ನಿಮಗೆ ಯಾವುದು ದಕ್ಕಬೇಕು, ನಿಮಗೆ ಯಾವುದು ಬರಲೇಬೇಕು ಜೀವನದಲ್ಲಿ ಅಂತ ಇರೋದು ಎಲ್ಲಿಗೂ ಹೋಗೋದಿಲ್ಲ. ಇಟ್ ವಿಲ್ ಡೆಫಿನೆಟ್ಲಿ ಬಿ yours. ಸೊ ಡೋಂಟ್ ಓವರ್ ಥಿಂಕ್, ಓವರ್ ಅನಲೈಸ್. ಕೆಲವ್ರಿಗೆ ಇದು ಜಾಬ್ ಅಂತ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಜಾಬ್ ನಿಮ್ಮ ಕೈ ಬಿಟ್ಟು ಹೋಗಿರ್ಬೋದು, ಅಥವಾ ಯಾವುದೋ ಜಾಬು ನೀವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು, ಅಥವಾ ಡಿಲೇ ಆಗಿರ್ಬೋದು, ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಆಗಿರ್ಬೋದು, ಪಾಸ್ ಆಗಿರ್ಬೋದು, ಅಥವಾ ಆಪರ್ಚುನಿಟಿ ಕಂಪ್ಲೀಟಾಗಿ ಕೈ ಬಿಟ್ಟೆ ಹೊಟ್ಟೋಗಿರ್ಬೋದು, ಅದು ಬರದೇ ಇರೋ ಥರ. ಬಟ್ ದೇರ್ ಈಸ್ ಸಮಥಿಂಗ್ ಬೆಟರ್. ಲುಕ್ ಎಟ್ ದ ಕಾರ್ಡ್ ಹಿಯರ್, ವಿ ಹ್ಯಾವ್ ದ ಸನ್. ಸೊ ಈ ಆಪರ್ಚುನಿಟಿ ನೀವೇನು ಕಳ್ಕೊಂಡಿದ್ದೀರಾ ಅದಕ್ಕಿಂತ ವಂಡರ್ಫುಲ್ ಆಪರ್ಚುನಿಟಿ ನಿಮಗೆ ಬರೋದಿದೆ. ಸೊ ದಿಸ್ ಈಸ್ ಡೈರೆಕ್ಟ್ಲಿ ಇನ್ ರಿಲೇಷನ್ ಟು ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್, ನಿಮ್ಮ ಎನರ್ಜಿ ಎಲಿವೇಟ್ ಮಾಡ್ತಾ ಲೈಕ್ ಹೌ ಕ್ಯಾನ್ ಯು ಬಿ ಸೂಪರ್ ಫಿಟ್, ಹೆಲ್ದಿ, ಹ್ಯಾಪಿ. ಸೊ ನಿಮ್ಮ ಎನರ್ಜಿ ಇಟ್ ಈಸ್ ವೈಬ್ರೇಟಿಂಗ್ ಹೈ. ನಿಮ್ಮ ಥಾಟ್ಸು, ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ಸು ಕಂಪ್ಲೀಟ್ಲಿ ಅಲೈನ್ ಆಗಿದೆ. ನಿಮಗೆ ಏನು ಬೇಕು ಅಥವಾ ಯಾವ ರೀತಿ ಜೀವನನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯು ಆರ್ ವೈಬಿಂಗ್ ಹೈ. ಆ ಸಮಯದಲ್ಲಿ ಯು ಆರ್ ಅಟ್ರಾಕ್ಟಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಿಮ್ಮ ಹಾರ್ಟ್ ವಿಲ್ ಸಿಂಗ್ ಈ ಆಪರ್ಚುನಿಟಿ ಬಂದಾಗ. ಸೊ ಆ ಥರ ಒಂದು ಹೈ ವೈಬ್ರೇಷನಲ್ ಆಪರ್ಚುನಿಟಿನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ವಿ ಹ್ಯಾವ್ ನಂಬರ್ 5 and 5 ವಿಚ್ ಈಸ್ ಲಾಟ್ ಆಫ್ ಚೇಂಜಸ್. ಅದನ್ನೇ ಹೇಳಿದ್ದು ನಾನು. ಸೊ ಈ ಚೇಂಜಸ್ನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ರಿಯಲಿ ದ್ಯಾಟ್ ಹೈ ವೈಬ್ರೇಷನಲ್. ಅಂದರೆ ಯಾವಾಗಲೂ ನಾವು ಖುಷಿಯಾಗಿರಬೇಕು, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು ಅಂತಲ್ಲ. ಹೌ ಕ್ಯಾನ್ ಯು ಸ್ಟೇ ಫೋಕಸ್ಡ್ ನಿಮ್ಮ ಇಂಪ್ರೂವ್ಮೆಂಟ್ ಮೇಲೆ. ಓಕೆ, ಲೆಟ್ಸ್ ಪುಟ್ ಇಟ್ ದಟ್ ವೇ. ನಿಮ್ಮ ಇಂಪ್ರೂವ್ಮೆಂಟ್ ಮೇಲೆ ನೀವು ಫೋಕಸ್ಡ್ ಆಗಿದ್ದಾಗ, ನೀವು ಮೈಂಡಿಂಗ್ ಯೋರ್ ಓನ್ ಬಿಸ್ನೆಸ್, ನಿಮ್ಮದೇ ಆದಂಥ ಒಂದು ಜೀವನನ ನೀವು ರೂಪಿಸ್ಕೊಳ್ಳೋ ಅಂಥ ಒಂದು ಆ ಫ್ಲೋನಲ್ಲಿದ್ದಾಗ, ನಿಮ್ಮ ಹೆಲ್ತ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಲೆವೆಲ್ಸ್ ರೇಸ್ ಆಗ್ತಾ ಇದೆ, ನಿಮ್ಮ ಬಾಡಿನಲ್ಲಿ ನೀವು ಫಿಟ್ಟಾಗಿ ಅನ್ನಿಸ್ತಾ ಇದ್ದೀರಾ, ನಿಮಗೆ ಯು ಆರ್ ಫೀಲಿಂಗ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಸೊ ದಟ್ ಈಸ್ ವಾಟ್ ಈ ಸ್ಟಾರ್ಟಿಂಗ್ ಮೆಸೇಜಸ್ ಎಲ್ಲ ಬಂದಿದ್ದು. ನಿಮ್ಮ ಡಯಟ್ ಕ್ಲೀನ್ ಮಾಡೋದಿರ್ಬೋದು, ನಿಮ್ಮ ಎನ್ವಿರಾನ್ಮೆಂಟ್ನ ಬ್ಯೂಟಿಫೈ ಮಾಡೋದಿರ್ಬೋದು, ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು. ಯು ಆರ್ ಫೀಲಿಂಗ್ ಫಂಟಾಸ್ಟಿಕ್ ನಿಮ್ಮ ಬಾಡಿನಲ್ಲಿ, ನಿಮ್ಮ ಮೈಂಡಲ್ಲಿ. ಆ್ಯಂಡ್ ದಟ್ ಈಸ್ ವೆನ್ ಯು ಆರ್ ಅಟ್ರಾಕ್ಟಿಂಗ್ ದಿಸ್ ಒನ್. ಸೊ ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಕರೆಕ್ಷನ್ ಇಲ್ಲಿ. ಸೊ ಗೆಟ್ ಆನ್ ಬೋರ್ಡ್. ಏನೇನು ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಚೇಂಜಸ್ ಮಾಡೋದಕ್ಕೆ ಹೆದರ್ಕೋಬೇಡಿ. ಯಾಕೆಂದರೆ ವಿ ಹ್ಯಾವ್ ಮೂನ್ ಹಿಯರ್, ದೇರ್ ಇಸ್ ಅ ಬಿಟ್ ಆಫ್ ಫಿಯರ್. ವಿ ಹ್ಯಾವ್ ಫಿಯರ್, ಓವರ್ ಥಿಂಕಿಂಗ್, ಓವರ್ ಅನಲೈಸಿಂಗ್ ಸಿಚುವೇಶನನ್ನು ಈ ಸಮಯದಲ್ಲಿ ನಿಮಗೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಓವರ್ ಥಿಂಕ್, ಡೋಂಟ್ ಓವರ್ ಅನಲೈಸ್. ಬರೀ ನಿಮ್ಮ ಮೇಲೆ, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮನ್ನು ನೀವು ಹೆಂಗೆ ನೀವು ಆ ಫಿಟ್ಟಾಗಿ ನಿಮ್ಮನ್ನು ನೀವು ಮಿರರಲ್ಲಿ ನೋಡ್ಕೊಂಡಾಗ ಲೈಕ್ ಯು ಕಿಸ್ ಯುವರ್ ಸೆಲ್ಫ್ ಅಂಡ್ ಟೆಲ್ ವಾವ್ ಯು ಲುಕ್ ಅಮೇಝಿಂಗ್. ಆಲ್ ರೈಟ್. ಸೊ ಆ ಲೆವೆಲ್ಗೆ ನಿಮ್ಮ ಎನರ್ಜಿ ರೇಸ್ ಆಗ್ತಾ ದಿಸ್ ಫಂಟಾಸ್ಟಿಕ್ ಆಪರ್ಚುನಿಟಿ ವಿಲ್ ಬಿ ಡ್ರಾನ್ ನಿಮಗೆ. ಆಲ್ ರೈಟ್. ಸೊ ಈ ಒಂದು ಫಂಟಾಸ್ಟಿಕ್ ಆಪರ್ಚುನಿಟಿ ನಿಮಗೆ ಬರಬೇಕಾದ್ರೆ ಯು ಹ್ಯಾವ್ ಟು
ಅಲ್ಲೋ ಆ ಚೇಂಜಸ್ ಆಗೋದಕ್ಕೆ ಬೇಕಾಗಿರೋ ಚೇಂಜಸ್ನ ನೀವು ಮಾಡೋದಕ್ಕೆ ಯಾವುದು ವರ್ಕ್ ಆಗ್ತಾ ಇಲ್ಲ ಅದನ್ನು ಬಿಡೋದಕ್ಕೆ, ಸ್ವಲ್ಪ ಸ್ಮಾರ್ಟ್ ಡಿಸಿಷನ್ಸ್ ತೊಗೊಳೋದಕ್ಕೆ, ಆರ್ಗ್ಯುಮೆಂಟಿಗೆ ಹೋಗ್ದಿರಾ, ಜನರಿಗೆ ಪ್ರೂವ್ ಮಾಡೋ ಪ್ರಯತ್ನ ಪಡ್ದಿರಾ, ಅನ್ನೆಸೆಸರಿ ಡಿಸ್ಕಷನ್ಸ್ಗೆ ಹೋಗ್ದಿರಾ, ಜಸ್ಟ್ ಫೋಕಸ್ ಆನ್ ಯು. Focus on your development, focus on your fitness, focus on your health, focus on ನಿಮ್ಮ ಲೈಫ್ ಕ್ರಿಯೇಷನ್ ಮೇಲೆ, and then boom, this wonderful opportunity, ರಿಲೇಷನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ನಿಮ್ಮದೇ ಆದಂಥ ಬಿಸ್ನೆಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಯು ಆ ಒಂದು ಅಲೈನ್ಮೆಂಟಿಗೆ ರೀಚ್ ಆಗ್ತೀರಾ ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವಂಡರ್ಫುಲ್. ಆಲ್ ರೈಟ್. ಸೊ ಡೆಫಿನೆಟ್ಲಿ ಹೆಲ್ತ್ ನಿಮ್ಮ ಮೇನ್ ಫೋಕಸ್ಸು ಈ ಸಮಯದಲ್ಲಿ, ನಿಮ್ಮ ಫಿಟ್ನೆಸ್ ನಿಮ್ಮ ಮೇನ್ ಫೋಕಸ್ಸು, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಮೇನ್ ಫೋಕಸ್ಸು. ಓವರ್ ಆಗಿ ಅನಲೈಸ್ ಮಾಡಬೇಡಿ, ಸಿಚುವೇಶನನ್ನು ಓವರ್ ಥಿಂಕ್ ಮಾಡಬೇಡಿ. ಯಾವುದಾದ್ರೂ ಅವಕಾಶ ಕೈ ಬಿಟ್ಟು ಹೋಗಿದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಕೂತ್ಕೋಬೇಡಿ, because there is something better is coming. ಆಲ್ ರೈಟ್. ಸಮಥಿಂಗ್ ಬೆಟರ್, ಅದರ ರಿಪ್ಲೇಸ್ಮೆಂಟ್ ಅಲ್ಲ, ಅದರ ರಿಪ್ಲೇಸ್ಮೆಂಟ್ ಅಲ್ವೇ ಅಲ್ಲ ಇದು. ದಿಸ್ ಈಸ್ ಫಾರ್ ಮೋರ್ ಬೆಟರ್ ಆ್ಯಂಡ್ ಮೋರ್ ಹೈ ವೈಬ್ರೇಷನಲ್. ನಿಮಗೆ ಖುಷಿ ಆಗುವಂಥದ್ದು, ನಿಮಗೆ ನಿಮ್ಮ ಹಾರ್ಟ್ ಸಿಂಗ್, ಲೈಕ್ ಯುವರ್ ಹಾರ್ಟ್ ವಿಲ್ ಸಿಂಗ್ ಈ ಆಪರ್ಚುನಿಟಿ ಬಂದಾಗ. ಓ ಮೈ ಗಾಡ್, ಸೋ ಥ್ಯಾಂಕ್ಫುಲ್ ಆ ಆಪರ್ಚುನಿಟಿ ಕೈ ಬಿಟ್ಟು ಹೋಗಿದ್ದಕ್ಕೆ. ಯಾಕೆಂದರೆ ಈ ಆಪರ್ಚುನಿಟಿ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಅಂತ ಹೇಳಿ. ಸೊ ಈ ಸಮಯದಲ್ಲಿ, ಸೊ ದೀಸ್ ಆರ್ ಸಮ್ ಚೇಂಜಸ್ ಯು ಹ್ಯಾವ್ ಟು ಡೂ. ಅದರ್ವೈಸ್ ನೀವು ನಿಮ್ಮ ಅಲೈನ್ಮೆಂಟಿಗೆ ಇದು ಮ್ಯಾಚ್ ಆದಾಗ ಯು ಆರ್ ಆ್ಯಕ್ಚುಲಿ ಅನ್ಲಾಕಿಂಗ್ ಸಮ್ ವಂಡರ್ಫುಲ್ ಡೋರ್ಸ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹೆಲ್ಪ್ ದ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿದಾಗ, ಕಮೆಂಟ್ ಮಾಡಿದಾಗ, ಲೈಕ್ ಮಾಡಿದಾಗ ಯೂಟ್ಯೂಬ್ ಅಲ್ಗೋರಿದಮ್ ವಿಲ್ ನೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಸೊ ಚಾನಲ್ನ ಜಾಸ್ತಿ ಪ್ರಮೋಟ್ ಮಾಡ್ತಾರೆ. ಸೊ ದಟ್ ಈಸ್ ಹೌ ಚಾನಲ್ ಕ್ಯಾನ್ ಗ್ರೋ. ಆಲ್ ರೈಟ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬ್ಲೆಸ್ ದ ಚಾನಲ್. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ ಆ್ಯಂಡ್ ವರ್ಕ್ ಆನ್ ಯುವರ್ ಅಲೈನ್ಮೆಂಟ್ ಬಿಕಾಸ್ ಯು ಆರ್ ಅನ್ಲಾಕಿಂಗ್ ಡೋರ್ಸ್. ಆಲ್ ರೈಟ್. ಟೇಕ್ ಕೇರ್. ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಎನರ್ಜಿ ಹೇಗಿದೆ ಮತ್ತು ಏನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈ ಸಮಯದಲ್ಲಿ ತಿಳಿಸ್ಬೇಕಂತ ಬಂದಿದ್ದಾರೆ ನೋಡೋಣ. ಮೊದಲನೇದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋವಂಥ ಮೆಸೇಜಸ್ಸು ನಿಮಗೆ ಗ್ಯಾದರ್ ಮೋರ್ ಇನ್ಫಾರ್ಮೇಷನ್. ಆಲ್ ರೈಟ್. ನೀವು ಏನು ನಡೀತಿದೆ ನಿಮ್ಮ ಮೈಂಡಲ್ಲಿ ಅದ್ರ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು. ಡಿಸಿಷನ್ ಮಾಡೋದಿರ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋದಿರ್ಬೋದು, ಅಥವಾ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿರ್ಬೋದು, ಅಥವಾ ಇಮ್ಮಿಡಿಯೇಟಾಗಿ ಬೇರೆಯವ್ರು ಏನೋ ಹೇಳಿದ್ರು ಅಂತ ಹೇಳಿ ಆ ವಿಚಾರದ ಬಗ್ಗೆ ಯು ಆರ್ ಜಂಪಿಂಗ್ ಇನ್ ಟು ಆ್ಯಕ್ಷನ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ನೀಡ್ ಮೋರ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಇನ್ನೂ ಕಂಪ್ಲೀಟಾಗಿ ಪಿಕ್ಚರ್ ನಿಮಗೆ ಗೊತ್ತಿಲ್ಲ. ಸೊ ಡೋಂಟ್ ಜಂಪ್ ಇನ್ ಟು ಡಿಸಿಷನ್, ಡೋಂಟ್ ಜಂಪ್ ಇನ್ ಟು ಆ್ಯಕ್ಷನ್. ಕಲೆಕ್ಟ್ ಮೋರ್ ಡೇಟಾ, ಮೋರ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ನೀವು. ಇನ್ನೂ ಇದನ್ನು ಇದೇನು ಈ ವಿಚಾರ ಅಂತ ಅರ್ಥ ಮಾಡ್ಕೋಬೇಕು. ಐ ಡೋಂಟ್ ನೋ ಯಾವ ಏರಿಯಾ ಬಗ್ಗೆ ಹೇಳ್ತಾ ಇದ್ದಾರೆ ಅಂಥೇಳಿ. ಸೊ ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಾ ಇದ್ದಾರೆ ಅಂತ. ಬಟ್ ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಯು ನೀಡ್ ಮೋರ್ ಇನ್ಫಾರ್ಮೇಷನ್. ಬಿಫೋರ್ ಯು ಜಂಪ್ ಇನ್ ಟು ಆ್ಯಕ್ಷನ್, ಅಥವಾ ಯಾರಿಗಾದ್ರೂ ಏನಾದರೂ ಹೇಳೋದಕ್ಕೆ ಮುಂಚೆ, ಕನ್ಫ್ರಂಟ್ ಮಾಡೋದಕ್ಕೆ ಮುಂಚೆ, ಸಡನ್ನಾಗಿ ಕಮೆಂಟ್ ಮಾಡೋದಕ್ಕೆ ಮುಂಚೆ, ಗ್ಯಾದರ್ ಮೋರ್ ಇನ್ಫಾರ್ಮೇಷನ್. ಕಂಪ್ಲೀಟ್ ಪಿಕ್ಚರ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಸಿಚುವೇಶನ್ ಬಗ್ಗೆ, ವ್ಯಕ್ತಿ ಬಗ್ಗೆ, ಅಥವಾ ಈ ಪ್ರಾಜೆಕ್ಟ್ ಬಗ್ಗೆ. ಗ್ಯಾದರ್ ಮೋರ್ ಇನ್ಫಾರ್ಮೇಷನ್. ನಿಮ್ಗೆ ಇನ್ನೂ ಬೆಟರ್ ಆದಂಥ ಆ್ಯಕ್ಷನ್ ತೊಗೊಳ್ಳೋವಂಥ ಆಪರ್ಚುನಿಟಿ ಇದೆ. ಟೇಕ್ ಇಟ್ ಲಿಟ್ಲ್ ಬಿಟ್ ಸ್ಲೋ. ಸ್ವಲ್ಪ ಸ್ಲೋ ಮಾಡಿ ನಿಮ್ಮ ಈ ಅರ್ಜೆನ್ಸಿನ. ಯು ನೀಡ್ ಲಿಟಲ್ ಬಿಟ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇರೋದು. ಐ ಡೋಂಟ್ ನೋ ವಾಟ್ ಈಸ್ ಇಟ್ ಅಬೌಟ್. ಯು ಹ್ಯಾವ್ ದ ಕೀ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1ಗೆ ಕೀದು ಕಾರ್ಡ್ ಬಂತು. ಬಟ್ ಈ ಒಂದು ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಹ್ಯಾವ್ ದ ಕೀ, ಯು ನೋ ದ ಆನ್ಸರ್ ಅಂತ. ನೀವು ಯಾವುದ್ರ ಬಗ್ಗೆ ಆದರೂ ಆನ್ಸರ್ಸ್ನ ಹುಡುಕ್ತಿದ್ರೆ, ಕ್ಲಾರಿಟಿನ ಹುಡುಕ್ತಿದ್ರೆ, ಯು ಆಲ್ರೆಡಿ ನೋ ದ ಆನ್ಸರ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದನ್ನು ಏನು ಮಾಡಬೇಕು, ಅಥವಾ ಯಾವ ಒಂದು ಡಿಸಿಷನ್ ಮಾಡಬೇಕು, ಅಥವಾ ಹೆಂಗೆ ಈ ಸಿಚುವೇಶನನ್ನು ಡೀಲ್ ಮಾಡಬೇಕು ಅಂತ ನಿಮ್ಗೆ ಯು ಆಲ್ರೆಡಿ ನೋ. ನಿಮ್ಮ ಇನ್ನರ್ ನಾಲೆಜ್ನ, ನಿಮ್ಮ ಇನ್ನರ್
ಐ ಆಮ್ ಸೋ ಸಾರಿ, ನಿಮ್ಮ ಇನ್ನರ್ ನಾಲೆಜ್ನ, ನಿಮ್ಮ ಇನ್ನರ್ ವಿಸ್ಡಮ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ, ಆರ್ ಯು ಆರ್ ಓವರ್ ಲುಕಿಂಗ್, ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಯು ನೀಡ್ ಟು ಪೇ ಅಟೆನ್ಷನ್ ನಿಮ್ಮ ಇನ್ನರ್ ವಾಯ್ಸ್ಗೆ, ನಿಮ್ಮ ನಾಲೆಜ್ಗೆ, ಆಲ್ರೆಡಿ ನಿಮಗೆ ತಿಳ್ಕೊಂಡಿರೋಂಥ ವಿಚಾರದ ಬಗ್ಗೆ, ಈ ಸಿಚುವೇಶನ್ ಬಗ್ಗೆ. ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್, ನಿಮ್ಮ ಇಂಟ್ಯೂಷನ್, ನಿಮಗೆ ಆಲ್ರೆಡಿ ಏನು ಅನ್ನಿಸ್ತಾ ಇದೆ ಈ ಸಿಚುವೇಶನ್ ಬಗ್ಗೆ, ವಾಟ್ ಎವರ್ ಇಟ್ ಈಸ್, ಈ ಸಿಚುವೇಶನ್ನು ಅಥವಾ ವ್ಯಕ್ತಿ ಅಥವಾ ಏನೇ ಇದು ಮಾತಾಡ್ತಾ ಇರೋದು ಈ ಕರೆಂಟ್ ಸಿಚುವೇಶನಲ್ಲಿ, ಪೇ ಮೋರ್ ಅಟೆನ್ಷನ್, ಗ್ಯಾದರ್ ಮೋರ್ ಇನ್ಫಾರ್ಮೇಷನ್, ದೆನ್ ಆ್ಯಕ್ಟ್. ಸೊ ಇನ್ನೂ ಮೆಚ್ಯೂರ್ ಆಗಿ ಇನ್ನೂ ಅಡ್ವಾನ್ಸ್ಡ್ ಆ್ಯಕ್ಷನ್ಸ್ ತೊಗೋಬೋದು. ಅದರ್ವೈಸ್ ಇನ್ನೂ ಟೈಮ್ ಸೇವ್ ಮಾಡ್ಬೋದು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಸೇವ್ ಮಾಡ್ಬೋದು, ಅಥವಾ ಅನ್ನೆಸೆಸರಿ ಪ್ರೊಲಾಂಗ್ಡ್ ಡಿಸ್ಟೆನ್ಸ್ನ ಸೇವ್ ಮಾಡ್ಬೋದು. ಬಟ್ ವಾಟ್ ಎವರ್ ಇಟ್ ಈಸ್, ಪೇ ಅಟೆನ್ಷನ್, ಗ್ಯಾದರ್ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಯಾವ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದು ನಿಮ್ಮ ಮೈಂಡ್ಗೆ ನಾವು ಇದು ಮಾತಾಡಬೇಕಾದ್ರೆ ಬರ್ತಿದೆ ಅದ್ರ ಬಗ್ಗೆ. ವಿ ಹ್ಯಾವ್ ಮಾಸ್ಕ್ ಹಿಯರ್. ಕಂಪ್ಲೀಟ್ಲಿ ನಾವು ಯಾವುದೋ ಒಂದನ್ನು ನೀವು ಇದು ಈ ರೀತಿನೇ ಅಂತ ಅಂದ್ಕೊಂಡಿದ್ದೀರಾ, ಬಟ್ ದೆರ್ ಇಸ್ ಅ ಮಾಸ್ಕ್. ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಇರ್ಬೋದು, ನಿಮಗೆ ಈ ಸ್ಟೋರಿ ಕಂಪ್ಲೀಟಾಗಿ ಗೊತ್ತಿಲ್ಲದೆ ಇರ್ಬೋದು, ಬೇರೆ ವ್ಯಕ್ತಿ ಬಗ್ಗೆ ಇರ್ಬೋದು. ಬಿಕಾಸ್ ದಿಸ್ ಮಾಸ್ಕ್ ಅಂದರೆ ಇದ್ರೊಳಗಡೆ ಎಂಟರ್ ಆಗೋದಕ್ಕೆ ಮುಂಚೆ ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಅಂತಲೇ ಅವ್ರು ಹೇಳ್ತಾ ಇರೋದು. ದೆರ್ ಇಸ್ ಸಮ್ ಮಿಸ್ಟ್ರಿ ಹಿಯರ್. ಗ್ರೂಪ್ ನಂಬರ್ 2. Okay, we have number 10, number 40, and then 37. Time, the clock. ವಾಟ್ ಎವರ್ ಇಟ್ ಈಸ್, ಟೇಕ್ ಇಟ್ ಲಿಟಲ್ ಬಿಟ್ ಸ್ಲೋ. ಗ್ರೂಪ್ ನಂಬರ್ 2, ಯಾವುದೇ ರೀತಿಯಾದ ಅರ್ಜೆನ್ಸಿ ಮಾಡಬೇಡಿ, ಇನ್ಫಾರ್ಮೇಷನ್ ಜಾಸ್ತಿ ಗ್ಯಾದರ್ ಮಾಡಿ, ಆ್ಯಂಡ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಇದ್ರೊಳಗಡೆ ಎಂಟರ್ ಆಗೋದಕ್ಕೆ ಮುಂಚೆ ಈ ಡೆನ್ ಒಳಗಡೆ, ಬಿಕಾಸ್ ದೇರ್ ಇಸ್ ಅ ಮಾಸ್ಕ್ ಹಿಯರ್, ಆ್ಯಂಡ್ ವಿ ಹ್ಯಾವ್ ದಿಸ್ ಚೈಲ್ಡ್ ಲೈಕ್ ಇನ್ನಸೆನ್ಸ್. ಯು ಮೇ ಬಿ ವೆರಿ ವೆರಿ ಇನ್ನಸೆಂಟ್ ಆಗಿ ನೀವು ಡಿಸಿಷನ್ಸ್ ತೊಗೋಬೋದು, ಅಥವಾ ಯಾರೋ ಏನೋ ಹೇಳಿದ್ದನ್ನು ನೀವು ನಂಬ್ಕೊಂಡ್ಬಿಟ್ಟು ಡಿಸಿಷನ್ಸ್ ತೊಗೊಳ್ಬೋದು, ಅಥವಾ ಬೇರೆಯವ್ರ ಮೇಲೆ ನಿಮ್ಮ ಡಿಸಿಷನ್ಸ್ನ ಅಥವಾ ನಿಮ್ಮ ಐಡಿಯಾಸ್ನ ಡಿಪೆಂಡೆಂಟ್ ಆಗಿದ್ದರೆ ಟೇಕ್ ಇಟ್ ಸ್ಲೋ. ಇದು ಇಸ್ ಇಟ್ ರಿಯಲ್ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಆ್ಯಕ್ಷನ್ಸ್ ತೊಗೊಳ್ಳಿ. ಅಥವಾ ಬೇರೆಯವ್ರ ಬಗ್ಗೆ ನಿಮಗೆ ಬೇರೆ ಏನೋ ಮಾಹಿತಿ ಕೊಟ್ಟಿರ್ಬೋದು, ಬಟ್ ಅದು ನಿಜಾನ 100% ಇಸ್ ದಿಸ್ ರಿಯಲ್ ಅಂತ ತಿಳ್ಕೊಂಡು, ಇಸ್ ದಿಸ್ ಫಾರ್ ಶೋರ್ ಅಂತ ಹೇಳಿ ತಿಳ್ಕೊಂಡು, ಮೇ ಬಿ ದೇರ್ ಇಸ್ ನೋ ಎವಿಡೆನ್ಸ್, ಸುಮ್ಮನೆ ಯಾರೋ ಹೇಳಿದ್ದನ್ನು ಕೇಳಿ ನಾವು ಡಿಸಿಷನ್ಸ್ ತೊಗೊಳ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ತಪ್ಪಾಗಿ ಜಡ್ಜ್ ಮಾಡ್ಬೋದು. ಸೊ ಯು ಆರ್ ಬೀಯಿಂಗ್ ವೆರಿ ವೆರಿ ಇನ್ನಸೆಂಟ್ ಹಿಯರ್. ಸೊ ನಿಮಗೆ ಗೊತ್ತಿಲ್ಲ ಯಾವುದೋ ಒಂದು ವಿಚಾರದ ಬಗ್ಗೆ. ಸೊ ಟೇಕ್ ಇಟ್ ಸ್ಲೋ. ಈಸ್ ದಿಸ್ ರಿಯಲ್ ಅಂತ ತಿಳ್ಕೊಂಡು ಆ್ಯಂಡ್ ದೆನ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಟೇಕ್ ಯುವರ್ ಟೈಮ್. ವಿ ಹ್ಯಾವ್ ಟೈಮ್ ಹಿಯರ್, ಕ್ಲಾಕ್ ಆ್ಯಂಡ್ ಮಾಸ್ಕ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್. ಮತ್ತು ದಿಸ್ ಈಸ್ ಯು ಆರ್ ವೆರಿ ವೆರಿ ಇನ್ನಸೆಂಟ್ ಈ ಸಿಚುವೇಷನಲ್ಲಿ. ಸೊ ನಿಮಗೆ ಯು ಮೇ ನಾಟ್ ನೋ ಕಂಪ್ಲೀಟ್ಲಿ ಈ ವಿಚಾರದ ಬಗ್ಗೆ. ಓಕೆ, ನೀವು ರೀಸೆಂಟಾಗಿ ಡೇಟ್ ಮಾಡ್ತಿದ್ರೆ ಅಥವಾ ರೀಸೆಂಟಾಗಿ ಯಾರನ್ನಾದರೂ ಮೀಟ್ ಮಾಡಿದರೆ ಡೋಂಟ್ ಜಂಪ್ ಇನ್ ಟು ಫೈನಲ್ ಡಿಸಿಷನ್ಸ್. ಟೇಕ್ ಯುವರ್ ಟೈಮ್. ಗ್ರೂಪ್ ನಂಬರ್ 2, ಟೇಕ್ ಯುವರ್ ಟೈಮ್, ಡೂ ಯುವರ್ ಹೋಮ್ವರ್ಕ್. ಇದೇನು ಯಾರು ಅಂಥೇಳಿ, ಬಿಕಾಸ್ ದಿಸ್ ಈಸ್ ದ ಎಂಪ್ರರ್ ಕಾರ್ಡ್. ಸೊ ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ 100% ಶ್ಯೂರ್. ಮತ್ತು ಇನ್ನೊಂದು, ಈ ಪಾನನ್ನು ತೋರಿಸ್ತಾ ಇರೋದು, ನಾವು ಚೆಸ್ ಆಡಬೇಕಾದ್ರೆ ಪಾನನ್ನು ಮೂವ್ ಮಾಡೋಕ್ಕೆ ಮುಂಚೆ ಎಲ್ಲನೂ ಆಲೋಚಿಸ್ತೀವಿ. ಲೈಕ್ ಇದನ್ನು ಇಲ್ಲಿ ಮೂವ್ ಮಾಡಿದ್ರೆ ಅದು ಆ ಕಡೆಯಿಂದ ಬಂದು ಅವ್ರು ಇದನ್ನು ಹಿಂಗೆ ಹೊಡಿತಾರೆ. ಸೊ ಡೂ ಯುವರ್ ಅನಾಲಿಸಿಸ್. ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1ಗೆ ಡೋಂಟ್ ಓವರ್ ಥಿಂಕ್, ಯು ಆರ್ ಓವರ್ ಅನಲೈಸಿಂಗ್ ಅಂತ ಹೇಳಿದ್ರು. ಫಾರ್ ಯು
ಪ್ಲೀಸ್ ಅನಲೈಸ್ ದ ಸಿಚುವೇಶನ್ಸ್. ಇದ್ರದ್ದು ಆಳ ಅಗಲ ಏನು ಅಂತ ತಿಳ್ಕೊಳ್ಳಿ. ಅಥವಾ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಇಸ್ ದಿಸ್ ಫಾರ್ ರಿಯಲ್ ಅಥವಾ ಮಾಸ್ಕ್ ಅಥವಾ ನಿಜಾನ ಅಲ್ವಾ ಅಂತ ತಿಳ್ಕೊಳ್ಳಿ. ಮತ್ತು ನಿಮ್ಮ ಗೇಮನ್ನು ಅಥವಾ ನಿಮ್ಮ ಪ್ಲ್ಯಾನನ್ನು ನೀವು ನಿಮ್ಮ ಡಿಸಿಷನ್ಸ್ನ ಫೈನಲೈಸ್ ಮಾಡೋದಕ್ಕೆ ಮುಂಚೆ, ಈ ಪಾನನ್ನು ಮೂವ್ ಮಾಡೋದಕ್ಕೆ ಮುಂಚೆ ಬಿ 100% ಶ್ಯೂರ್ ಇದೇ ಪಾನನ್ನು ನೀವು ಮೂವ್ ಮಾಡಬೇಕಾಗಿರೋದು ಅಂತ ಹೇಳಿ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್. ಸೊ ನಿಮ್ಮ ಸಿಚುವೇಶನ್ಗೆ ಅದನ್ನು ಅಳವಡಿಸ್ಕೊಳ್ಳಿ. ವಿ ಹ್ಯಾವ್ ದ ಎಂಪ್ರರ್ ಇಸ್ ವೆರಿ ವೆರಿ ಸ್ಮಾರ್ಟ್. ಓಕೆ, ಸೊ ಯಾರು ಅವ್ರನ್ನ ಮೋಸ ಮಾಡೋಕ್ಕಾಗಲ್ಲ, ಅಂದರೆ ಅವ್ರು ಕಣ್ ತಪ್ಪಿಸಿ ಏನೂ ಮಾಡೋದಕ್ಕಾಗಲ್ಲ ಅನ್ನೋ ಥರ. ಸೊ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್. Look at that, we have all the kings and emperors here. So very important message ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ಯು ಹ್ಯಾವ್ ಟು ಬಿ ರಿಯಲಿ ಸ್ಮಾರ್ಟ್. ಮತ್ತು ಕಿಂಗ್ ಆಫ್ ಪೆಂಟಕಲ್ಸ್ ಬಂದು ಹೀ ನೋಸ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ರಿಟರ್ನ್ಸ್ ಬರುತ್ತೆ, ಇಲ್ಲ ಅನ್ನೆಸೆಸರಿಯಾಗಿ ದುಡ್ಡನ್ನು ವೇಸ್ಟ್ ಮಾಡೋದು. ನೋ, ಹೀ ಬಿಲೀವ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅವ್ರ ಹತ್ರ ಇರೋವಂಥ ಆ ದುಡ್ಡನ್ನು. ಹೀ ಈಸ್ ದ ಕಿಂಗ್ ಆಫ್ ಪೆಂಟಿಕಲ್ಸ್. ಇಡೀ ಮಟೀರಿಯಲಿಸ್ಟಿಕ್ ಅಬಂಡೆನ್ಸ್ಗೆ ಹೀ ಈಸ್ ದ ಕಿಂಗ್. ಅವ್ರು ಹಾಗೆ ಕಿಂಗ್ ಆಗಬೇಕಂತ ಅಂದರೆ ಆ ಜಡ್ಜ್ಮೆಂಟ್, ದೇ ನೋ ಟು ಜಡ್ಜ್ ರೈಟ್. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾರನ್ನು ನಂಬಿ ದುಡ್ಡು ಕೊಡಬೇಕು ಅಥವಾ ಏನು ಮಾಡಬೇಕು ಅಂತ ಹೇಳಿ ಹೀ ನೋಸ್ ವೆರಿ ಕ್ಲಿಯರ್ಲಿ ಯಾವ ರೀತಿ ಯಾವ ಮೂವ್ ಮಾಡಬೇಕು ಅಂತ ಹೇಳಿ. ಸೊ ಯು ಆರ್ ಕಾಲ್ಡ್ ಟು ಬಿ ವೆರಿ ವೆರಿ ಮೆಚ್ಯೂರ್ಡ್ಸ್. ವೆರಿ ಇಂಟ್ರೆಸ್ಟಿಂಗ್, ಯಾಕೆಂದರೆ ಈ ಕಾರ್ಡಲ್ಲಿ ಯು ಆರ್ ವೆರಿ ಇನ್ನಸೆಂಟ್. ಜನರು ಏನು ಹೇಳ್ತಾ ಇದ್ದಾರೆ ನೀವು ಹಿಂದೆ ಮುಂದೆ ನೋಡ್ದಿರಾ, ಯು ಆರ್ ಜಸ್ಟ್ ಅಗ್ರೀಯಿಂಗ್, ಅಕ್ಸೆಪ್ಟಿಂಗ್. ಬಟ್ ಈ ಕಾರ್ಡಲ್ಲಿ ನಮಗೆ ತೋರಿಸ್ತಾ ಇರೋದು ಯು ಹ್ಯಾವ್ ಟು ಬಿ ಎಂಪರರ್ ಆರ್ ಅ ಕಿಂಗ್ ಟೈಪ್ ಎನರ್ಜಿ. ಇವಾಗ ಡೋಂಟ್ ಜಂಪ್ ಇನ್ ಟು ಆ್ಯಕ್ಷನ್ಸ್, ಕನ್ಕ್ಲೂಷನ್ಸ್, ಫೈನಲ್ ಡಿಸಿಷನ್ಸ್. ಯು ಹ್ಯಾವ್ ಟು ಟೇಕ್ ಯುವರ್ ಟೈಮ್. ನಿಮ್ಮ ಟೈಮನ್ನು ನೀವು ತಗೊಳ್ಳಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿ, ಇನ್ನೂ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. 100% ಶ್ಯೂರ್ ನೀವು ದಿಸ್ ಈಸ್ ರೈಟ್, this is the right move, this is the right action, this is the right judgment, then move forward. But as of now ಯಾವುದೋ ಇನ್ಫಾರ್ಮೇಷನನ್ನು ಮಿಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಕ್ಲಿಯರಾಗಿ 100% ಎಲ್ಲನೂ ತಿಳ್ಕೊಂಡಿಲ್ಲ. ಯು ಮೇ ಟೇಕ್ ಸಮ್ ವೀಕ್ ಡಿಸಿಷನ್ಸ್ ಈ ಸಮಯದಲ್ಲಿ ಆ್ಯಂಡ್ ದೆನ್ ರಿಗ್ರೆಟ್ ಲೇಟರ್ ಆನ್. ಸೊ be very very careful because we have the death card also here. Yeah, at this time there is a lot of red flag. We have red and we have death card. So there are a lot of red flags ivaga ee samayadalli, especially ನೀವು in the middle of committing, ಯಾವುದಕ್ಕಾದ್ರೂ ಕಮಿಟ್ ಮಾಡೋದಕ್ಕೆ ಮುಂಚೆ ಅಥವಾ ಯಾವುದಾದ್ರೂ ರಿಲೇಷನ್ಶಿಪ್ಗೆ ಎಂಟರ್ ಆಗ್ತಾ ಇದ್ದರೆ ಅಥವಾ ಯಾವುದಾದ್ರೂ ಕಮಿಟ್ಮೆಂಟ್ ಮಾಡ್ತಾ ಇದ್ದರೆ ಅಥವಾ something, if you are very deeply thinking about ಈ ಸಮಯದಲ್ಲಿ ಯು ನೀಡ್ ಟು ಅನಲೈಸ್ ಇಟ್ ಮೋರ್ ಅಂತ ಹೇಳ್ತಾ ಇರೋದು. ಈ ಮೂವ್ ಮಾಡೋದಕ್ಕೆ ಮುಂಚೆ ಬಿ ವೆರಿ ವೆರಿ ಶ್ಯೂರ್ ದಿಸ್ ಈಸ್ ಮೈ ಮೂವ್ ಅಂತ ಹೇಳಿ. ಸೊ ದಿಸ್ ಫೀಲ್ಸ್ ಲೈಕ್ ಅ ಚೆಸ್, ವೆರಿ ಸ್ಟ್ರಾಟಜಿಕ್ ಮೂವ್ ನಿಮ್ದು ಇವಾಗ. ಯಾಕೆಂದರೆ ಇನ್ಫಾರ್ಮೇಷನ್ ಇಲ್ದಿರ ಈ ಹೇಸ್ಟಿ ಡಿಸಿಷನ್ಸ್ ತೊಗೊಂಡ್ರೆ ಅರ್ಜೆನ್ಸಿನಲ್ಲಿ, ರಶಲ್ಲಿ, so you may take some wrong decisions ಈ ಸಮಯದಲ್ಲಿ, or you may get into unwanted situations. Okay, so take it very very slow. Immediate ಆಗಿ ಯಾವುದೇ ಡಿಸಿಷನ್ಸ್ ಮಾಡಬೇಡಿ. ಗ್ಯಾದರ್ ಮೋರ್ ಇನ್ಫಾರ್ಮೇಷನ್ and basically take your time. Group number, look at that. Oh my god, you have ಮೂರನೇ ಕಿಂಗ್. ಇದು ಈ ಡೆಕ್ಕಲ್ಲಿ ಇರೋದು 4 ಕಿಂಗು. ಯು ಹ್ಯಾವ್ ಗಾಟ್ 3 ಕಿಂಗ್ಸ್ ಆಲ್ರೆಡಿ ನಿಮ್ಮ ಗ್ರೂಪಲ್ಲಿ. ವಿ ಹ್ಯಾವ್ king of wands, we have king of pentacles, and we have emperor who is the king of all the kings. All right, so deckal 4 king ide, you have 2 kings and we have king of all kings, the emperor. So this calls for a very responsible action illi, very responsible decision making illi. So full information ತಗೊಂಡು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ and then take a decision. Something
ಈಸ್ ನಾಟ್ ಎಂಟೈರ್ಲಿ ಟ್ರೂ. ಯಾಕೆಂದರೆ ಮಾಸ್ಕ್ ಇರೋದ್ರಿಂದ ಲೈಕ್ ಯು ಮೇ ನಾಟ್ ಬಿ ಸೀಯಿಂಗ್ ಎಂಟೈರ್ ಪಿಕ್ಚರ್ ನೀವು ನೋಡದೇ ಇರ್ಬೋದು ಈ ಸಮಯದಲ್ಲಿ. ನಿಮ್ಮ ಇನ್ನಸೆನ್ಸಿಂದ ಅಥವಾ ನಿಮ್ಮ ಅರ್ಜೆನ್ಸಿಯಿಂದ ಅಥವಾ ರಶ್ ಆಗಿ ಆ್ಯಕ್ಷನ್ಸ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಇಷ್ಟೊಂದು ಜನ ಕಿಂಗ್ಸು, ಎಂಪರರ್ಸು, ಡೆತ್ ಕಾರ್ಡ್ ಎಲ್ಲ ಬಂದಿರೋದು, ಇಟ್ ಫೀಲ್ಸ್ ಲೈಕ್ ಅ ರೆಡ್ ಫ್ಲ್ಯಾಗ್. ಟೇಕ್ ಇಟ್ ಸ್ಲೋ ಆ್ಯಂಡ್ ಗಿವ್ ಇಟ್ time, gather more information and meditate on it, sleep on it, make a move 100% ready ಅಂದಾಗ, you are clear ಅಂದಾಗ, ಆ್ಯಂಡ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡಾಗ, ನೀವು ತೊಗೊಳ್ಳೋ ಡಿಸಿಷನ್ಗೆ ದೆನ್ ಟೇಕ್ ಅ ಆ್ಯಕ್ಷನ್. ಓಕೆ, ಬಟ್ ಫಾರ್ ಸಮ್ ಆಫ್ ಯು ಇಟ್ ಈಸ್ ಮೇಜರ್ ಅನ್ನೋದಕ್ಕಿಂತ ದಿಸ್ ಈಸ್ ಜಸ್ಟ್ ಕ್ಲಿಯರ್ ಇಂಡಿಕೇಶನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಎಸ್ಪೆಷಲಿ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ನೀವು ಎನ್ಕ್ವೈರ್ ಮಾಡ್ತಿದ್ರೆ, ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಈ ಸಿಚುವೇಶನ್ ಬಗ್ಗೆ. ಆಲ್ ರೈಟ್, ಸೊ ಟೇಕ್ ಇಟ್ ರಿಯಲಿ ಸ್ಲೋ. ಡೋಂಟ್ ಟೇಕ್ ಹೇಸ್ಟಿ ಡಿಸಿಷನ್ಸ್, ಡೋಂಟ್ ರಶ್ ಈ ಸಮಯದಲ್ಲಿ. ಯಾಕೆಂದರೆ ನಿಮ್ಮ ಎನರ್ಜಿ ಇಟ್ ಫೀಲ್ಸ್ ಲೈಕ್ ವೆರಿ ಸಾಫ್ಟ್, ಟೆಂಡರ್, ಚೈಲ್ಡ್ ಲೈಕ್, ಇನ್ನಸೆಂಟ್. ಈ ಸಮಯದಲ್ಲಿ ಯಾರು ಏನು ಹೇಳಿದ್ರು ನಂಬ್ಕೊಳ್ಳೋ ಅಂಥದ್ದು, ಅಥವಾ ನೀವು ವೀಕ್ ಇರ್ಬೋದು ಈ ಸಮಯದಲ್ಲಿ, ಮೆಂಟಲಿ ಎಮೋಷ್ನಲಿ ವೀಕ್ ಇರ್ಬೋದು. ಅದನ್ನು ಜನರು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಅಥವಾ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಕೆಲಸ ಮಾಡ್ಕೊಳ್ಳೋ ಅಂಥ ಒಂದು ಅಟೆಂಪ್ಟ್ ಮಾಡ್ಬೋದು. ಬಟ್ ನೀವು ಕಂಪ್ಲೀಟ್ ಪಿಕ್ಚರ್ನ ನೋಡ್ತಾ ಇಲ್ಲ ಈ ಸಿಚುವೇಷನಲ್ಲಿ. ನೀವು ಬರೀ ಸರ್ಫೇಸ್ನ ನೋಡ್ತಾ ಇದ್ದೀರಾ. ದೇರ್ ಇಸ್ ಸಮಥಿಂಗ್ ಡೀಪ್ ಇನ್ಸೈಡ್. ಅದ್ರ ಬಗ್ಗೆ ನೀವು ಅಷ್ಟೊಂದು ಗಮನ ಕೊಡ್ತಾ ಇಲ್ಲ ಈ ಸಮಯದಲ್ಲಿ. ಸೊ ಡೆಫಿನೆಟ್ಲಿ ನಾಟ್ ದ ರೈಟ್ ಟೈಮ್ ಟು ಮೇಕ್ ಡಿಸಿಷನ್ಸ್, ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್, ಅಂದರೆ ರಿಲೇಷನ್ಶಿಪ್ ರಿಲೇಟೆಡ್, ಎಸ್ಪೆಷಲಿ ಹೊಸ ರಿಲೇಷನ್ಶಿಪ್ಪಿಗೆ ನೀವು ಎಂಟರ್ ಆಗ್ತಿದ್ರೆ, ಆರ್ ಇನ್ ಯುವರ್ ಡೈಲಿ ಲೈಫ್ ಆಲ್ಸೋ. ದಿಸ್ ಈಸ್ ನಾಟ್ ದ ಟೈಮ್ ನೀವು ಮೇಜರ್ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ. ಬಿ ಮೈಂಡ್ಫುಲ್. ಓಕೆ, ಸೊ ದಿಸ್ ಇಸ್ ಕೈಂಡ್ ಆಫ್ ಸ್ಟೆಪ್ ಅಪ್ ಯುವರ್ ಗೇಮ್ ಅನ್ನೋ ಥರ ಎನರ್ಜಿ ಇದು. ಲೈಕ್ ಯು ಆರ್ ವೆರಿ ಇನ್ನಸೆಂಟ್ ಈ ಸಿಚುವೇಷನ್ದಲ್ಲಿ. ವಿ ವಾಂಟ್ ಯು ಟು ಬಿ ಕಿಂಗ್, ವಿ ವಾಂಟ್ ಯು ಟು ಬಿ ಎಂಪ್ರರ್, ವಿ ವಾಂಟ್ ಯು ಟು ಬಿ ಸ್ಮಾರ್ಟ್ ಈ ಸಿಚುವೇಷನಲ್ಲಿ. ವಿ ವಾಂಟ್ ಯು ಸ್ಟ್ರಾಟಜಿಕ್ ಆಗಿ ಪ್ರಾಕ್ಟಿಕಲ್ ಪ್ಲ್ಯಾನ್, ಪ್ರಾಕ್ಟಿಕಲ್ ಆ್ಯಕ್ಷನ್, ಪ್ರಾಕ್ಟಿಕಲ್ ಸ್ಟ್ರಾಟಜಿ. ಇಲ್ಲಿ ಹಾರ್ಟನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಯೂಶಲಿ ನಾವು ಫಾಲೋ ಯೋರ್ ಹಾರ್ಟ್ ಅಂತ ಹೇಳ್ತೀವಿ. ವಿ ನೀಡ್ ಸಮ್ ಮ್ಯಾಸ್ಕ್ಯುಲನ್ ಎನರ್ಜಿ ವಿಚ್ ಈಸ್ ವೆರಿ ಸ್ಟ್ರಾಟಜಿಕ್, ವೆರಿ ಪ್ಲ್ಯಾಂಡ್, ಮತ್ತು ಥರಲಿ ಇನ್ವೆಸ್ಟಿಗೇಟೆಡ್ ಆ್ಯಕ್ಷನ್. ಸೊ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು, ಸೊ ನಿಮ್ಮ ಎನರ್ಜಿ ವಿ ವಾಂಟ್ ಇಟ್ ಟು ಬಿ ವೆರಿ ಮ್ಯಾಸ್ಕ್ಯುಲನ್ ಇವಾಗ. ಅ ವೆರಿ ಪ್ರಾಕ್ಟಿಕಲ್ ಥಿಂಕರ್, ಅ ಪ್ರಾಕ್ಟಿಕಲ್ ಆ್ಯಕ್ಷನ್ ಟೇಕರ್, ಆ್ಯಂಡ್ ಅರ್ಜೆನ್ಸ್ ಇಲ್ದಿರ, ರಶ್ ಇಲ್ದಿರ, ಕ್ಲಿಯರ್ ಯೋರ್ ಹೆಡ್ ಆ್ಯಂಡ್ ಟೇಕ್ ಅ ರೈಟ್ ಡೆಸಿಷನ್. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮ್ಮ ಎನರ್ಜಿ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥ ವಿಚಾರದ ಬಗ್ಗೆ. ಹೋಪ್ಫುಲಿ ದಿಸ್ ವಿಲ್ ಹೆಲ್ಪ್ ಯು. ನೀವು ಇವಾಗ ಸದ್ಯದ ಆಲೋಚನೆ ಬಗ್ಗೆ ಅಥವಾ ಅಪ್ಕಮಿಂಗ್ ಏನಾದರೂ ಈ ರೀತಿ ಒಂದು ಸಿಚುವೇಶನ್ ಬಂದಾಗ. ಆಲ್ ರೈಟ್, ಸೊ ನಿಮ್ಗೆ ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ದ ಚಾನಲ್. ಆಲ್ರೈಟ್, ಸೊ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಈ ರೀಡಿಂಗ್ ಏನು ಅನ್ನಿಸ್ತು, ಯಾವುದಾದ್ರು ಸಿಚುವೇಶನ್ ಮ್ಯಾಚ್ ಆಗ್ತಿದೆಯಾ ಈ ಎನರ್ಜೀಸ್ಗೆ ಅಂಥೇಳಿ. ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಟು ನೋ ಹೇಗೆ ಇದು ರೆಸನೇಟ್ ಆಯಿತು ಅಂಥೇಳಿ. ಓಕೆ, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.